ಡಿಪ್ಪಕ್ಕೆ ಬಂದು ಗಾಡಿ ಹಾಕಿದ್ದೀವಿ. ಈಗ ಏನಿದ್ರು ಊಟ ಮಾಡೋದು, ತಾಚೆ ಮಾಡೋದು. ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ವೀಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಪೇಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ ಬಂದು ಇದೇ ಡಾಬಾದಾಗ ತಾಚೆ ಮಾಡಿದ್ವಿ. ಯಾಕಂದರೆ ಘಾಟ್ ಇಲ್ಲೇ ಕೆಳಗಿರೋದು 1 ಕಿಲೋಮೀಟ್ರು. ಘಾಟ್ ಫುಲ್ ಜಾಮ್ ಆಗಿತ್ತು. ಇವಾಗ 6:15 ಎದ್ದೀವಿ. ನಾವು 2 ಗಂಟೆ ಆಗಿತ್ತು ಬಂದು ತಾಚೆ ಮಾಡಿದಾಗ 2:30 ಮಕ್ಕಳ ಅಷ್ಟೊತ್ತಿಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಹೋಗ್ತೀವಿ ನೋಡಿ. ಸಿಂಹದ ಮರಿ ಅಲ್ಲ, ಆನೆ ಮರಿ ಎದ್ದತ್ತೆ. ಅವನು ಇಲಿ ಮರಿ, ಇವನು ಆನೆ ಮರಿ ಎದ್ದತ್ತೆ. ಚಾ ಕುಡ್ ಟೀ ಕುಡ್ದವನ್ ಬಾ ಬರ್ರ ಹುಡುಗ್ರ, ಟೀ ಕುಡ್ದು ಬರೋನ್ ಬರ್ರ. ಸೊಂಟೆ ಮರಿತಾನ ನೋಡ್ರಿ ಅವನು, ವ್ಯಾಯಾಮ ಮಾಡ್ಕೊಂಡು ಟೀ ಕುಡ್ದು ಹೊರಡ್ತಾ ಇರೋದೆ ನೋಡಿ. ಎಲ್ಲ ಗಾಡಿಗಳು ಇವಾಗ ಬರ್ತಾ ಇದ್ದಾವೆ. ನಾನು ಹೇಳ್ದೆ ಇವನಿಗೆ ನಿದ್ದೆ ಬರ್ತಾಯಿದ್ದು ಕಣ ಅಂತೇಳಿ ಅಲ್ಲೇ ಇಲ್ಲ ಹೋಗೋಣ ಬಾರೋಣ ಅಂದ. ಇಲ್ಲಿಗೆ ಬರೋಷ್ಟೊತ್ತಿಗೆ ನಮ್ಗೆ ಅಲ್ಲೇ ಫುಲ್ ನಿದ್ದೆ ಓವರ್ ಆಗಿಬಿಟ್ಟಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ ಹೇಳಿ, ಫೋನ್ ಮಾಡಿದ್ವಿ ಸೈಡ್ ಹಾಕಿದ. ಅಷ್ಟರಲ್ಲಿ ಘಾಟ್ ಜಾಮ್ ಆಗೈತೆ ಅಂತೇಳಿ ನ್ಯೂಸ್ ಬಂತು, ಬ್ರೇಕಿಂಗ್ ನ್ಯೂಸು. ಹಂಗೆ ಪಟ್ಟ ನನಗೆ ಹೆಡ್ಲೈನ್ಸ್ ಓದಿ ಹಂಗೆ ಸೈಡ್ ಹಾಕ್ಬಿಟ್ವಿ. ಟೀ ಸಿಗೋದು ಡೌಟೇನು ಇಲ್ಲ ಕಣ, ಟೀ ಎಲ್ಲ ಮಕ್ಕಂಡಾರೆ. ಮುಂದೆ ಹೋಗೋಣ ಬಾ, ಮುಂದೆ ಹೋಗೋಣ ಬಾ, ಆ ಕಡೆ ಕುಡಿಯೋಣ. ಇನ್ನು ಯಾರು ಹೇಳ್ತಿಲ್ಲ. ಭಯ್ಯ ಚಾಯ್ ಮಿಲ ಕ್ಯಾ? ಹಾಂ ಅದೇ ಅದ ಐದನ ಪೋತಮ್ಮ, ಜಲ್ದಿ ಇದಾವೆ ತಡ. ಟೀ ಕುಡಿದು ಹೋಗೋಣ ಬನ್ನಿ. ಹೊಸ್ದಾಗಿ ರಾಜಸ್ಥಾನಿ ಹೋಟ್ಲು ಓಪನ್ ಆಗಿರೋದು ಇಲ್ಲಿ. ಮಾರ್ಬಲ್ ತುಂಬ್ಕೆ ಬಂದಾಗ ಇಲ್ಲಿ ಊಟ ಮಾಡಿ ಹೋಗಿದ್ದೆ, ಆಚೆ ಮಾಡಿದ್ದೆ. ಈಗ ಮತ್ತೆ ತಿಪ್ಪೇಸ್ವಾಮಿ ನಿಲ್ಸಿದ್ದು ನೋಡಿ. ಅದನ್ನು ಘಾಟಿಗೆ ಬಂದ್ವಿ. ಎಲ್ಲ ಫುಲ್ ವರ್ಕಿಂಗ್ ಕಂಡೀಷನ್ ಐತೆ. ರಾತ್ರಿ ಮೋಸ್ಟ್ಲಿ ಇಲ್ಲಿ ಜಾಮ್ ಆಗಿತ್ತು. ಆ ಕಡೆ ಘಾಟ್ ಇನ್ನೂ ಜಾಮ್ ತೋರಿಸ್ತೈತೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಎಷ್ಟು ಜಾಮ್ ಐತಿ ಏನು ಅಂತೇಳಿ. ಬೆಂಗಳೂರು ಗಾರ್ಡನಿಗೆ ಕೇಳೋದಂದ್ರೆ ಪಕ್ಕನಾಗ ಎದ್ದು ಬರ್ತದೆ. ನಾವು ಡೌನ್ನಾಗ ಇಳಿದು ಹೋಗ್ತಾ ಇದ್ವಿ. ಇನ್ನೇನು ಗಾಡಿ ನಿಲ್ಸೋದು ಹೋಗ್ತಾ ಇರೋ ನನಗೆ ನೋಡಿ. ಆ ಕಡೆ ಅಲ್ಲೇ ಮಂಜು ಬಿದ್ದತ್ತೆ. ಎಷ್ಟು ಇದು 0 ಗೇಟ್ ಬೆಂಗಳೂರು ಗಾಡಿ. ಇನ್ನು ಯಾರೋ ಹೋಗಬಿಟ್ಟು ಸಾಯ್ತಾನೆ ಗುರು. ಆ ಬೈಕ್ನೇನು ಬೇರೆ ಲೆಫ್ಟ್ ಸೈಡಿಗೆ ಸಾತ್ಬಿಟ್ಟ. ಮಾರ್ಬಲ್ ತುಂಬಿಗೆ ಬಂದಾರ ಬೆಂಗಳೂರು ಕಡೆಯಿಂದ ನೋಡಿ. ಎಲ್ಲ ಮಂಜು ಹೆಂಗೆ ಬಿದ್ದಿದೆ ಆ ಕಡೆ. ಏನಿಪ್ಪಟ್ಟು ಅಂದರೆ ಇಲ್ಲಿ ಇನ್ನೂ ಮಳೆ ಬಂದಂಗಿಲ್ಲ ಅನಿಸುತ್ತೆ. ಮಳೆ ಬಂದಿದ್ರೆ ಇಷ್ಟೊತ್ತಿಗೆ ಈ ಗಿಡ ಎಲ್ಲ ಬೆಳೆದು ತಿನ್ಕೊಳ್ಳೋ. ಯಾವುದೋ ಕಾಲ್ದಾರಿ ಬೇರೆ ಮಾಡಿದಾರೆ ಒಳಗೆ. ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ ಅದು. ಫಸ್ಟ್ ಈ ಗಾಡಿ ಓವರ್ಟೇಕ್ ಮಾಡೋಣ ಬನ್ನಿ. ಇಲ್ಲಿಂದ ಜಾಮೂನ್ ನೆನೆಸ್ಕೆ ಬಂದ್ವಿ. ಜಾಮೆ ಆಗ್ಬಿಟ್ಟತ್ ನೋಡಿ. ಫುಲ್ ಲೈನಿಗೆ ಗಾಡಿ ನಿಂತಿದ್ದಾವೆ. ಇನ್ನು ಅವನು ಅರ್ಧದಿಡ್ಡಿ ಬಂದು ನಿಲ್ಸಾನೆ. ಇವಾಗ ಇಲ್ಲಿ ಘಾಟ್ ಹೊತ್ತಷ್ಟೈತಿ. ನಾಸಿಕ್ ಘಾಟಕ್ಕೆ ಎಷ್ಟೊತ್ತು ಬೇಕೋ ಗೊತ್ತಿಲ್ಲ. ಫುಲ್ ಜಾಮ್ ಆಗ್ಬಿಟ್ಟತೆ. ಘಾಟಿಂದ ಮುಂದೆ ಒಂದು 2 ಕಿಲೋಮೀಟ್ರ್ ಐತೆ ಗುರು. ಅವಾಗಲೇ ಜಾಮ್ ತೋರಿಸ್ತೈತಿ ಇಲ್ಲೇ. ನೋಡೋಣ ಎಷ್ಟು ಜಾಮ್ ಐತೇನೋ. ಮುಂದಕ್ಕೆ ಹೋದ್ರೆ ಗೊತ್ತಾಗುತ್ತೆ ಬನ್ನಿ ಹೋಗೋಣ. ಬೆಳಿಗ್ಗೆ 6:30 ಇನ್ನೂ ಒಂದೇ ಒಂದು ಟರ್ನಿಂಗ್ ಬಂದಿದ್ದೀವಿ. ಆ ಘಾಟಿಗೆ ಬಂದು ಒಂದು ಲೆಫ್ಟಿಗೆ ಟರ್ನಿಂಗ್ ಹೊತ್ತಿ ಒಂದು ರೈಟಿಗೆ ಟರ್ನಿಂಗ್ ಹತ್ತಿದ್ದೀವಿ. ಫುಲ್ ಜಾಮು ನೋಡಿ. ಮೇಲೆಲ್ಲ ಗಾಡಿ ಕಾಣ್ತಿದ್ದಾವೆ. ಇಲ್ಲಿ 2 ಟರ್ನಿಂಗ್ನಾಗ ಅಷ್ಟೇ ಗಾಡಿ ಇಲ್ಲ. ಹತ್ಲಾಗ ಮೇಲೆ ಗಾಡಿ ಇದೆ, ಹತ್ಲಾಗ ಮ್ಯಾಗ ಗಾಡಿ ಇಲ್ಲ. ಯಾಕಂದ್ರೆ ಅಲ್ಲಿ ಹಿಂದೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ಟರ್ನಿಂಗ್ನಾಗೆ. ಮೋಸ್ಟ್ಲಿ ಅದಕ್ಕೆ ಜಾಮ್ ಆಗ್ತಿರ್ಬೇಕು ನೋಡಿ. ನಮ್ಮ ತಿಪ್ಪೇಶ್ ಶಾಲೆ ಎಳ್ಕೊಂಡು ಹೋಗ್ಬಿಟ್ಟಾನೆ. ನಾವಿಲ್ಲೇ ಹಿಂದೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ದೂರ ಜಾಮ್ ಆಯ್ತು ಅಂದರೆ ಮೇಲೆ ಇನ್ನೂ 2 ಟರ್ನಿಂಗ್ ಹತ್ತೋಗ್ಬೇಕು. ಅಲ್ಲಿವರೆಗೂ ಜಾಮ್ ಇರೋದು ನೋಡಿ. ಈ ಟರ್ನಿಂಗ್ನಾಗ ಒಂಚೂರು ಜಾಗ ಬಿಟ್ಟು ನಿಲ್ಸಲ್ಲ. ಟರ್ನಿಂಗಿಗೆ ತಂದು ನಿಲ್ಲಿಸ್ತಾರೆ ಗಾಡಿನ ಹತ್ತದಂಗೆ. ಯಾವ್ದಾರು ಇದು 8 ಗಾಲಿ ಪಂಜಾಬಿನ BTC BS6 ನೋಡಿ. ಅದು ಬಂತು. ಬನ್ನಿ ಹೋಗೋಣ ಮುಂದಕ್ಕೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಲಾರಿಗಳು ಕಾಣ್ತದವು ಘಾಟ್ನಾಗೆ. ಅಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗೈತೆ, ಒಂದು ಗಾಡಿ ಕೆಟ್ಟು ನಿಂತ ಟರ್ನಿಂಗ್ನಾಗೆ. ಅದಕ್ಕೆ ಜಾಮ್ ಆಗ್ತಿರೋದು ನೋಡಿ. ಅಲ್ಲೆಲ್ಲ ಕಾಣ್ತದೆ. ನಾವೇನು ಹತ್ತು ಬಂದ್ಬಿಟ್ಟಿವಿ ಘಾಟು. 4 ಕಿಲೋಮೀಟ್ರ್ ಗುರು. ಇದರ ಹತ್ತಕ್ಕೆ ಅರ್ಧ ಗಂಟೆ ತಾಂತು. ಯಾಕಂದರೆ ಒಳ್ಳೆ ಟರ್ನಿಂಗ್ನಾಗೆ ಗಾಡಿ ನಿಂತಿದ್ದಾವೆ. ಅಲ್ಲೇ ತಿಪ್ಪೇಶಿ ಮುಂದೆ ಹೋಗ್ಬಿಟ್ಟಾನೆ. ಅವನಿಗೆ ಅಲ್ಲೇ ಬೂಸ ಅಂತ ಇದ್ದಾನೆ. ಹೊಟ್ಟೆ ಶೀತ ಇದೆ ಅಂತೆ.
ಅದಕ್ಕೆ ತರಕಾರಿ ಹಚ್ಕೊಳ್ಳೋ ಬರ್ತೀನಿ ಅಂತೇಳಿ ಹೋಗ್ತಾ ಇದ್ದೆ. ನೋಡಿ ಇಲ್ಲೊಂದು ಟೋಲ್ ಗೇಟ್ ಬರುತ್ತೆ, ಟೋಲ್ ಗೇಟ್ ಹತ್ರ ನಿಲ್ಲಿಸ್ಬಿಡು ಅಂತ ಹೇಳಿದ್ನಿ. ಇಲ್ಲಿಂದ ಇತ್ಲಾಗ ಅಪ್ಪುಗಳು ಕಮ್ಮಿ. ನೋಡಿ ಹೆಂಗೆ ಕಾಣ್ತೈತೆ ವ್ಯೂ. ಇನ್ನು ಮಳೆ ಬರಬೇಕು, ಮಳೆಗಾಲದಾಗ ಸೂಪರ್ ಆಗಿರ್ತದೆ ವ್ಯೂ ಮಾತ್ರ. ಮೊನ್ನೆ ಬಂದಾಗ ಇಲ್ಲೊಂದು ಅಣ್ಣ ಚಿಗಾಳಿ ಬಿದ್ದಿತ್ತು. ಅದು ಏನು ಐಟಮ್ ಅಂತ ಗೊತ್ತಿಲ್ಲ, ಗ್ಲಾಸ್ ಐಟಮ್ ಇರ್ಬೇಕೇನ. ರೋಡ್ಗೆ ಬಿದ್ದಿತ್ತು ಲೆಫ್ಟಿಗೆ, ಅಂದರೆ ಅದ್ರ ಮೇಲೆ ಬೀಳಿಸಿದ್ನೇನೋ ಗಾಡಿನ. ಅಂದರೆ ಅವನಿಗೆ ಘಾಟ್ ಐತಂತ ಗೊತ್ತಾಗಿಲ್ಲ, ಸ್ಪೀಡಾಗಿ ಬಂದ್ಬಿಟ್ಟದಾನೆ. ಬಂದು ಟರ್ನಿಂಗ್ನಾಗ ಎಳೆದಿರೋದು, ಎಳೆದ್ರೂ ಕಂಟ್ರೋಲ್ ಆಗಿಲ್ಲ. ಈ ಡಿವೈಡರ್ ಹತ್ತಿ ಅದ್ರ ಮ್ಯಾಗ್ಲಾಸ್ ಗಾಡಿ ಬಿದ್ದಿರೋದು. ನೋಡಿ ಎಲ್ಲ ಬರೀ ಗ್ಲಾಸ್ ಐಟಮ್ ಇಲ್ಲಿ ಬಿದ್ದಿರೋದು. ಆ ಕಟ್ಟೆನೇ ಇದಾಗ್ಬಿಟ್ಟದೆ. ಡೌನ್ ಐತಂತ ಲೂಟ್ ಹೊಡೆದು ಬಿಡ್ದಾನೆ. ನೋಡಿ ಗ್ಲಾಸ್ ಗುರು ತುಂಬೆ ಬಂದಿದ್ದು ಡೌನ್ ಐತಂತ ಲೂಟ್ ಹೊಡೆದು ಬಿಡ್ದಾನೆ. ಆಗ ಅಲ್ಲಿಂದ ಬಂದು ಅದ್ರ ಮೇಲೆ ಹತ್ತಿ ಬಿದ್ದಿರೋದು ಗಾಡಿ. ಹುಷಾರಾಗಿ ಬರ್ಬೇಕು, ಹೊಸ್ದಾಗಿ ಬಂದ ಬರೋರಿ ರೋಡ್ನಾಗೆ. ಅದು ಲೆಫ್ಟ್ ಸೈಡಿಗೆ ಇದು ರೈಟಿಗೆ ಪಲ್ಟಿ ಹೊಡೆದತ್ತೆ. ರೈಟಿಗೆ ಲೆಫ್ಟಿಗೆ ಹೋಗಿದ್ರೆ ಅದನ್ನ ಹತ್ತಿ ಕೆಳಕ್ಕೆ ಹೋಗ್ಬೇಕಾಗಿತ್ತು. ಇಲ್ಲ ಗಾಡಿನ ಕೈ ಸಿಗ್ತಿದ್ದಿಲ್ಲ, ಹಂಗೆ ಹೋಗೋದು ಕೆಳಕ್ಕೆ. ಅಲ್ಲೇ ಬಿಟ್ಟು ಹೋಗ್ಬೇಕಾಗಿತ್ತು, ಟೋಟಲ್ ಲಾಸ್ ಅಂತೇಳಿ. ಆ ಕಡೆ ಕರ್ಪಡ ಘಾಟ್ನಾಗ ಬಿಡ್ತಾರಲ್ಲ, ಹಂಗಾಗೋದು. ಅದೇನು ಗಟ್ಟೆ ಎತ್ತಿ ಕೆಳಗೆ ಬಿದ್ದತೆ. ಡೌನ್ ಗುರು ಗೊತ್ತಾಗೋದಿಲ್ಲ ಇಲ್ಲಿ. ನೋಡಿ ಇಲ್ಲಿ ಘಾಟ್ ಮುಗೀತು. ಇಲ್ಲಿಂದ ಸಿ ರೋಡ್ ಇದ್ಲಾಗ ರೂಟ್ ಬನ್ನಿ ಹೋಗಿ ಅಲ್ಲಿ ತಿಂಡಿ ಮಾಡೋದಕ್ಕೆ ಸಿಗಲ್ಲ. ಇಲ್ಲಂತ ಗಾಡಿ ಸೈಡ್ಗೆ ಹಾಕಿದ್ವಿ. ಈಗ ಟೋಲ್ ಗೇಟ್ ದಾಟಿದ ಮೇಲೆ ತಿಪ್ಪೇಸಿ ಬಂದು ಅಡುಗೆ ಮಾಡೋದು ನಮ್ಮ ಹತ್ರ ಐತೆ. ಅದನ್ನೇ ಊಟ ಮಾಡಿದ್ದು. ಎಣ್ಣೆ ಖಾಲಿ ಆಗಿತ್ತು, ಎಣ್ಣೆ ತರಕ್ಕೆ ಹೋಗಿದ್ದೆ. ಇಲ್ಲಿದೆ ನೋಡಿ ನಮ್ಮ ಅಭಿಮನ್ಯು. ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ಹೋಗ್ಬೇಕು. ಅವ್ನು ಅಡುಗೆ ಹಾಕಿ ಇನ್ನೊಂದು ಅರ್ಧ ಗಂಟೆ ಆಗ್ತೈತೆ. ಅಲ್ಲಿ ನಾವು ಊಟ ಮಾಡಿ ರೆಸ್ಟ್ ಮಾಡೋಣ. ಅವನು ಅಡುಗೆ ಆದೇಟಿಗೆ ಬರ್ತಾನೆ ಊಟ ಮಾಡಿ. ಅವನು ಹೊಟ್ಟೆ ಸ್ವೀಟ್ ತಡೆಯಲ್ಲ. ಅವನು ಅಂಥ ಮನುಷ್ಯನ. ಅವನು ಒಂಥರ ಫಾರಮ್ ಹಸ ಇದ್ದಂಗೆ. ಅವ್ನು ನಾಟಿ ಎಲ್ಲ ಹಸುವಿಗೆ ತಡೆಯಲ್ಲ. 8:30 9 ಗಂಟೆ ಆಗೈತೆ ಅಷ್ಟೇ. ಇನ್ನು ಬನ್ನಿ ತಿಂಡಿ ತಿನ್ನೋದು ನಾವು. ನೋಡಿ ಸ್ನೇಹಿತರೆ, ಬೆಳಿಗ್ಗೆ 6 ಗಂಟೆಯಿಂದ ಹೊಲ್ಟಾರು. ನಾಸಿಕ್ನಾಗ ಇದ್ದೀವಿ. ಇನ್ನು 11:15 ಆಗತ್ತೆ. ಈ ಕಾರ್ ಹೆಂಗೆ ಬಿಸಿಲು ಹೊಡಿತೈತೆ. ಜಾಮು ಅಂದರೆ ಜಾಮು. 1 ಗಂಟೆ ನಾಸಿಕ್ ಸಿಟಿ ದಾಟಾಕಿಡ್ದು. ಎಲ್ಲ ರೋಡ್ ಕೆಲಸ ಮಾಡ್ತಾ ಇದ್ದಾರೆ. ಫುಲ್ ಜಾಮ್ ಆಗ್ತೈತೆ. ಇಲ್ಲಿಂದ ಇತ್ಲಾಗ ಟೆನ್ಷನ್ ಇರಲ್ಲ. ಟೋಲ್ ಗೇಟ್ ದಾಟ್ಬಿಟ್ರೆ ಸಾಕು, ಆರಾಮಾಗಿ ಅತ್ಲಾಗ ಹೋಗ್ಬಿಡ್ತೀವಿ. ಎಲ್ಲ ಕಡೆನೂ ಫುಲ್ ಜಾಮು ಅಂದರೆ ಜಾಮು. ಅಲ್ಲೇ ಎದುರು ಬಿಸಿಲು ಹೊಡಿತೈತೆ. ಸುಮ್ಮನೆ ಬೆಂಕಿ ಜಳ ಹೊಡಿತೈತೆ. ಕುಡಿಯೋಕ್ಕಾಗ್ತಿಲ್ಲ, ಅಷ್ಟಕ್ಕೊಂದು ಜಳ ಹೊಡಿತೈತೆ. ಇವಾಗ ಎಲ್ಲನ ಫಸ್ಟು ಕಬ್ಬಿನ ಜ್ಯೂಸ್ ಕುಡ್ದು ಹೋಗ್ಬೇಕು. ಅದು ಕುಡಿಯೋವ್ರಿಗೆ ಸಮಾಧಾನ ಆಗಲ್ಲ. ಮತ್ತು ಸಾಕಾಗ್ಬಿಟ್ಟೈತೆ ಬಿಸಿಲಿಂದ. ಮಳೆ ಯಾವಾಗ ಬರ್ತೈತೋ ಏನೋ ಅನ್ನಂಗೆ ಆಗ್ಬಿಟ್ಟೈತೆ. ಈ ಮಹಾರಾಷ್ಟ್ರದಾಗ ಎಷ್ಟು ಬಿಸಿಲೈತೋ ಮುಂದಕ್ಕೈತೋ ಗೊತ್ತಿಲ್ಲ. ಇನ್ನು ಅಹಮದಾಬಾದು ಉದಯಪುರ ಹೋಗ್ಬಿಟ್ರೆ ಎಷ್ಟು ಬಿಸಿಲಿರ್ಬೋದು ನೀವೇ ಯೋಚನೆ ಮಾಡಿ. ಇಲ್ಲೇ ಸುಮ್ಮನೆ ಸಾಕಾತ ಬಿಸಿಲೈತೆ ನೋಡಿ. ಮುಂದೆ ಹೊರಗೆ ಹೋಗಿ ಬೈಪಾಸಾಗಿ ಎಲ್ಲನ ನಿಲ್ಸೊಂದು ಬನ್ನಿ ಕಬ್ಬಿನಲ್ಲಿ ಕುಡಿಯೋಕೆ. ನೋಡಿ ಫ್ರೆಂಡ್ಸ್, ಮುಸ್ರೆ ಕುಡಿತೈತಿ ಇವಾಗ. ಆನೆ ಮರಿ 2 ಗಾಡಿ ಮರದಡಿ ಸೈಡ್ಗೆ ಹಾಕ್ಬಿಟ್ಟಿವಿ. ಹಿಂದೆ ಅಂಗಡಿಯವ್ರು ಏನೂ ಹೇಳಿಲ್ಲ. ಫುಲ್ ಸೈಡ್ಗೆ ಹಾಕಿ ಒಂಚೂರು ಮುಂದೆ ಬೇಡ, ಕಲ್ ಮೇಲೆ ನಿಂತ ತಲೆ ಹೌಸಿಂಗು. ಇವಾಗ ನಾವು ಮುಸ್ರೆ ಕುಡಿಬೇಕು. ಇಲ್ಲಿಲ್ಲ ಕಬ್ನಲ್ಲು. ಆ ಕಡೆ ಹೋಗ್ಬೇಕಿಲ್ಲ, ಬ್ರಿಡ್ಜ್ ಕೇಳಕ್ಕೆ ಹೋಗ್ಬೇಕು. ಲೇ ಕಾಲ್ ತೆಗ್ಯೋ. ನಾರಲ್ಲ ಅವನ್ನ ಸಾಯಿಸಿ ಕಾಣಲೆ. ಯಾವ್ದಾವ್ದೋ ಹುಡುಗಿನ ಲವ್ ಮಾಡ್ತಾನ ಅವನು. ನೀನು ಸಾಯಿಸ್ಬಿಡ್ತಿದ್ದಲ್ಲ ಅವನ್ನ. ಹಾಂ ಧಾರವಾಡಕ್ಕೆ ಕಳ್ಸೋಣಂತ ಬಾ. ಬನ್ನಿ ಕಬ್ಬಿನಲ್ಲಿ ಕುಡಿಯ ನೋಡಿ ಬರ್ರಿ. ಹೋಗಿ ಎದ್ದು ಹೊರಟಿದ್ದೀವಿ ನೋಡಿ. 3:15 ಆಗೈತೆ. 3:15 ಎದ್ದು ಹೊರಟಿದ್ದೀವಿ. ಇವಾಗ ಒಂಚೂರು ಬಿಸಿಲು ಕಮ್ಮಿ ಆದಂಗೆ ಐತೆ. ಬಿಸಿಲು ಈ ಕಡೆಗೆ ತಿರುಗಿಬಿಟ್ಟತೆ. ಇವು ನಮ್ದು ಆನೆ ಮರಿ ಐತಲ್ಲ, ಆನೆ ಮರಿ ಇಲಿ ಮರಿ ಬಂದು ಮಕ್ಕಂಡಾಗ ತೊಂದರೆ ಕೊಡ್ತಾವೆ ನಮಗೆ. ಅದಕ್ಕೆ ಇದ್ದಿದ್ದು. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎದ್ದೇಳ್ತಿದ್ವಿ. ಇವಾಗ ನಗರಿಗೆ ಹೋಗೋಷ್ಟೊತ್ತಿಗೆ ಇನ್ನೇನು ಒಂದು 6 ಗಂಟೆ ಆಗ್ತತೆ. 6 ಗಂಟೆಯಿಂದ ನಾನ್ ಸ್ಟಾಪ್ ಹೊಡೆದ್ಬಿಟ್ರೆ ಬೆಳಿಗ್ಗೆ ಒಂದು 9-10 ಗಂಟೆ ಅಷ್ಟೊತ್ತಿಗೆ ಇದು ದುರ್ಗ ಹೋಗ್ತೀವಿ. ನಂದು ಓವರ್ಲೋಡ್ ಬೇರೆ ಬಂದೈತೆ. ನೋಡೋಣ ಹೆಂಗೆ ಹೋಗೋಣ ಯೋಚನೆ ಮಾಡೋಣ. ಇವನ್ ಗಾಡಿಯಾಗೆ ವ್ಯಾಕಮ್ ಏನು ಇಲ್ಲಲ್ಲ ಗುರು. ವ್ಯಾಕಮ್ ಖಾಲಿ ಆಗ್ತೈತೆ. ನಿಲ್ಸಿತ್ತಾಗೆಲ್ಲ 1/4 ಗಂಟೆ ಮಾಡ್ತಾನೆ ನೋಡಿ. ಟೀ ಕುಡ್ದು ಹೊರಟಿವಿ.
ಬನ್ನಿ ಹೋಗೋಣ ನಾವು. ಅಲ್ಲಿಂದ ಕಚ್ಚಾ ರೋಡ್ನಾಗ ಬಂದ್ವಿ, ಈ ಕೋಲಾರ ಬ್ಯಾಂಕ್ ದಾಟಿದ್ವಿ. ಇಲ್ಲಿಂದ ಹೈವೇ ಆಗ್ಬಿಟ್ಟತೆ, ಇದ್ರಾಗೂ ಅಡ್ಡ ದಿಡ್ಡಿ ಓಡಾಡ್ತಾರೆ ನೋಡಿ. ಸೆಂಟ್ರಿಗೆ ಚೀಲ ಇಟ್ಬಿಡ್ತಾರಲ್ಲ ಗುರು, ಯಾರು ದಾಟಿ ಬರಬಾರ್ದು ಅಂತೇಳಿ ಚೀಲನ. ಇದು ರೋಡ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೋಲಾಪುರ 285 ಐತೆ, ನಗರ 60 ಕಿಲೋಮೀಟ್ರ್ ಐತಿ. ಇನ್ನು ಸೋಲಾಪುರ ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ದುರ್ಗಕ್ಕಂತ ಹೊಸಪೇಟೆಗಂತ ಹೊಡಿಬೇಕು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ. ನೋಡೋಣ, ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಹೋಗೋಣ ನಿಧಾನಕ್ಕೆ. ನಾವೇನು ನಾಳೆ ನೈಟ್ ಹೋಗಂಗಿಲ್ಲ ಖಾಲಿ ಮಾಡೋಕ್ಕೆ, ಸೋಮವಾರ ನೈಟೇ ಹೋಗೋದು. ಯಾಕಂದರೆ ಈ ವೀಕೆಂಡ್ ಅಂತೇಳಿ ಎಲ್ಲ ಮನೆಗೆ ಹೋಗಿದ್ದಾರೆ, ಎಲ್ಲ ಬೆಂಗಳೂರು ಕಡೆ ಹೋಗ್ಬಿಡ್ತಾರೆ. ಬೆಂಗಳೂರು ಸಿಕ್ಕಾಪಟ್ಟೆ ಜಾಮ್ ಆಗಿಬಿಡ್ತೈತೆ ರೋಡ್ನಾಗೆ, ಅದಕ್ಕೆ ಹೋಗಲ್ಲ. ಸೋಮವಾರ ನೈಟ್ ಹೋಗೋದು. ಇವತ್ತು ನೈಟ್ ಒಂದು 3 ಗಂಟೆ ತನಕ ಹೊಡೆದು ಎಲ್ಲ ಟ್ಯಾಕ್ಸಿ ಮಾಡಿ ಆಮೇಲೆ ಊರಿಗೆ ಹೋಗೋದು. ನೋಡೋದು, ಬಿಜಾಪುರ ಬಂದು ಇನ್ನೂ 400 ಕಿಲೋಮೀಟ್ರ್ ಐತೆ. ಮೋಸ್ಟ್ಲಿ ಬಿಜಾಪುರ ಪಾಸ್ ಮಾಡ್ಬೋದೇನೋ ಗೊತ್ತಿಲ್ಲ. ನೋಡೋಣ ಎಲ್ಲಿಗಾರ ಆಗ್ತದೆ. ನಾನು ನಮ್ಮ ತಿಪ್ಪೇಶಿ ಯೋಚನೆ ಮಾಡ್ತಾಯಿದ್ದೀವಿ ಕಾಟ ಇಲ್ಲತ್ತಾಗೆ ಹೋಗ್ಬೇಕು ಅಂತೇಳಿ. ಯಾಕಂದರೆ ಇಲ್ಲಿ ಪಂಡ್ರಾಪುರ ಮೇಲೆ ಹೋದರೆ ಮೊಬೈಲ್ ಕಾಟ ಇರೋದು, ಅದ್ರಾಗ ತೂಕ ಸರಿಯಾಗಿ ತೋರಿಸಲ್ಲ. ಸೋಲಾಪುರ ಮೇಲಾದ್ರೆ ಓವರ್ ರೋಡ್ ಬರ್ತೈತೆ, ಅವ್ನು ಸೋಲಾಪುರ ಮೇಲೆ ಹೋಗೋಣ ಅಂತದನ್ನೇ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಡೀಸೆಲ್ ಹಾಕ್ಸ್ಕೊಂಡು ಟಿಂಬರ್ಣಿಗೆ ಹೋಗಿ ಯೋಚನೆ ಮಾಡೋಣ. ಹೊತ್ತು ಮುಂಚೆ ಊಟ ಮಾಡ್ಬಾರಂದ್ರು ಇವತ್ತು 8 ಗಂಟೆಗೆ. ಲೇಟಾಗಿ ಉಂಡ್ರೆ ನಿದ್ದೆ ಬರ್ತೈತೆ, ಹೊತ್ತು ಮುಂಚೆ ಊಟ ಮಾಡಿದ್ರೆ ನಿದ್ದೆ ಬರಲ್ಲ. ಇವಾಗ ಹೋಗಿ ಮಾಮೂಲಿ ಬಂಕ್ನಾಗ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಮಾಡಿದ್ರೆ ಬೆಂಗಳೂರಿಗೆ ಹೋಗಿ ಬರ್ತೈತೆ. ಬರ್ಬೇಕಾದ್ರೆ ಫುಲ್ ಮಾಡಿದ್ವಲ್ಲಿ, ಇವಾಗ ಒಂದ್ಸಲಿ ಫುಲ್ ಮಾಡ್ಕೊಂಡು ಹೊರಡ್ತದನ. ಬನ್ನಿ, ಫೈನಲ್ಲಿ ಬಂಕಿಗೆ ಬಂದ್ವಿ. ರೆಗ್ಯುಲರ್ ಬಂಕಾಗಿ ಸೈಡ್ ಹಾಕಿದ್ವಿ. ಇನ್ನು ದುಡ್ಡು ಹಾಕ್ಬೇಕು. ನಮ್ಮ ಮಾಲೀಕರು ದುಡ್ಡು ಹಾಕಿಲ್ಲ. ಒಂದು 30 ಹಿಡಿತಾವೆ ಇಬ್ರಿಗೂ. ದುಡ್ಡು ಹಾಕಿದ್ಮೇಲೆ ಡೀಸೆಲ್ ಹಾಕ್ಸ್ಬೇಕು ಗುರು. ಡೀಸೆಲ್ ಹಾಕಿದ್ಮೇಲೆ ದುಡ್ಡು ಬಂದಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತೈತೆ. ಬೇಕಾದ್ರೆ ದುಡ್ಡು ಬಂದಿಲ್ಲ ಅಂದರೆ ಎಷ್ಟೊತ್ತು ಬೇಕಾದ್ರೂ ಕಾಯೋಣ. ಡೀಸೆಲ್ ಹಾಕ್ಕೊಂಡು ದುಡ್ಡು ಬಂದಿಲ್ಲ ಅಂತಂದು ವೆಯ್ಟ್ ಮಾಡಬಾರ್ದು. ಅದಕ್ಕೆ ಫಸ್ಟ್ ಅಕೌಂಟಿಗೆ ದುಡ್ಡು ಬರಲಿ ಅಂತ ಕಾಯ್ತಾಯಿದ್ದೀವಿ ನೋಡಿ. ಬಂದಿಲ್ಲ ಬಾ, ಇನ್ನು ಅಕೌಂಟಿಗೆ ದುಡ್ಡು ಬಂದಮೇಲೆ ಡೀಸೆಲ್ ಹಾಕ್ಸೋದು. ಅಲ್ಲಿವರೆಗೂ ವೆಯ್ಟಿಂಗೆ. ಅಮೌಂಟ್ ಹಾಕೋಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಇವಾಗ ಡೀಸೆಲ್ ಹಾಕ್ಸ್ತಾಯಿದ್ದೀವಿ ನೋಡಿ. ಇಬ್ಬರಿಂದ ಸೇರಿ 60,000 ಹಾಕ್ಯಾನೆ. 30,000ಕ್ಕೆ ಫುಲ್ ಆಗ್ತದೆ ಅಂತ ಹೇಳಿದ್ವಿ. ನೋಡೋಣ, ಇನ್ನು 500,000 1,000-2,000 ಹೆಚ್ಚು ಕಮ್ಮಿ ಹಿಡಿದ್ರೆ ಹಿಡಿಬೋದು. ಮಾತ್ರ ಇದಾವೆ ದುಡ್ಡು. ನಿನ್ನೆ ಅಡ್ವಾನ್ಸ್ ಕೊಟ್ಟಿರೋವು, ಅದ್ರಾಗ ಹಾಕ್ಸಿದ್ರಾತು ನೋಡಿ. ಅಲ್ಲೊಂದು ಫುಲ್ ಮಾಡ್ತಾಯಿದ್ದೀವಿ, ಇಲ್ಲೊಂದು ಇವ್ರದ್ದು ದಪ್ಪ ಐತೆ HPದು. ಇಲ್ಲೇ ಒಂದು 20 ಲೀಟ್ರ್ ಹಾಕ್ಸ್ಬಿಡೋಣ. ಮುಂದೆ ಶೋರೂಮ್ ಓಪನ್ ಇರಲ್ಲ, ಅದಕ್ಕೆ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು. ಇಬ್ಬರು ಗ್ಲಾಸ್ ಒರೆಸ್ತಾ ಇದ್ದೀವಿ, ಯೋಚನೆ ಮಾಡ್ತಾಯಿದ್ದೀವಿ. ಟಿಂಬರ್ಣಿಗೆ ಹೋಗಿ ಗಾಡಿ ಕಟ್ಟಾಕೋಣ ಹೋಗೋಣ ಅಂತಂದು. ಅಣ್ಣಾಚೆ ಹೋಟ್ಲಾಗ ಹೋಗೋಣ, ಊಟ ಮಾಡೋದು, ಆಮೇಲೆ ಯೋಚನೆ ಮಾಡೋಣಂತೆ. ಇವಾಗ ಇಲ್ಲೇ ಇನ್ನೊಂದು ಅರ್ಧ ಗಂಟೆ ಬೇಕು. ಇವರು 250 ಲೀಟ್ರ್ ಮೇಲೆ, ಮಹಾರಾಷ್ಟ್ರದಾಗ ಎಲ್ಲಿ 200 ಲೀಟ್ರ್ ಮೇಲೆ ಡೀಸೆಲ್ ಹಾಕಲ್ಲ. ಇಲ್ಲಿ ನಾವು ರೆಗ್ಯುಲರ್ ಅಂತೇಳಿ ಫುಲ್ ಮಾಡ್ತಾರೆ. ಇನ್ನು ಫಸ್ಟ್ 200 ಲೀಟ್ರ್ ಹಾಕಿ ಆಮೇಲೆ ಫುಲ್ ಮಾಡೋದು ನೋಡಿ. ಇನ್ನು ಅದು ಜಾಸ್ತಿ ಹಿಡಿತದೆ ನನಗಿನ್ನ ಹತ್ತಿ. ಹಾಂ, ಏನು ಅದೇ 200 ಲೀಟ್ರ್ 250 ಲೀಟ್ರ್ ಹಾಕಿ ಆಮೇಲೆ ಇನ್ನೊಂದ್ಸಲ ಹಾಕೋದು. ನನಗೆ 280 ಫೀಲ್ಡ್ ಮಾಡಿದ್ದಾನೆ. 280 ಅಂದರೆ ಅದ್ರ ಮೇಲೆ ಒಂದು 50 ಹಿಡಿತತ್ತೆ. 280-250 ಲೀಟ್ರ್ ಮೇಲೆ ಡೀಸೆಲ್ ಹಾಕೋಂಗಿಲ್ಲ. ಯಾಕಂದರೆ ಡೀಸೆಲ್ ಸಾಲ್ಟೇಜ್ ಐತೆ ಅಂತೇಳಿ ಮಹಾರಾಷ್ಟ್ರದಾಗ ರೂಲ್ಸ್ ಇರೋದು. ನೀವು ಕೇಳ್ಬೋದು ಕರ್ನಾಟಕದಾಗೂ ಡೀಸೆಲ್ ಹಾಕ್ಸ್ಬೋದು ಅಂತೇಳಿ. ಅಲ್ಲಿಗಿನ್ನ ಇಲ್ಲಿ 2 ರೂಪಾಯಿ ಕಮ್ಮಿನೇ ಇರೋದು. ಕಮ್ಮಿ ಐತೆ ಸೇಮ್ ಐತೆ ರೇಟ್ ನೋಡಿಲ್ಲ ಗುರು, ನೋಡಲ್ಲ ಸುಮ್ಮನೆ ಯಾಕೆ ಹೇಳೋದು. ನೋಡಿ 90 ರೂಪಾಯಿ ಐತಿ ಇಲ್ಲಿ ರೇಟು ಡೀಸೆಲ್ಲು. ಕರ್ನಾಟಕದಾಗ 92 ಇರೋದು, ಅದಕ್ಕೆ ಇಲ್ಲಿ ಹಾಕ್ಸ್ತಾಯಿದ್ದೀವಿ. ಮೊದಲು ಕರ್ನಾಟಕ ರೇಟ್ ಕಮ್ಮಿ ಇದ್ದಾಗ ಕರ್ನಾಟಕದಾಗ ಹಾಕ್ಸ್ತಿದ್ವಿ, ಮಹಾರಾಷ್ಟ್ರ ರೇಟ್ ಇತ್ತು. ಇವಾಗ ಮಹಾರಾಷ್ಟ್ರನೇ ಕಮ್ಮಿ ಐತೆ, ನೋಡ್ತಾ ಇರ್ಬೋದು. 90 ರೂಪಾಯಿ 54 ಪೈಸೆ. ಡೆನ್ಸಿಟಿ 82-31 ಐತೆ. 120 ಆಗಿತ್ತು ನೋಡಿ. 280 ಲೀಟ್ರಿಗೆ ಫಿಕ್ಸ್ ಮಾಡಿರೋದು, ಅದ್ರ ಮೇಲೆ ಹಾಕಂಗಿಲ್ಲ ಅಂತ ರೂಲ್ಸ್ ಮಾಡಿರೋದು. ನಾವು ರೆಗ್ಯುಲರ್ ಅಲ್ಲ, ಇಲ್ಲಿ ಹೋಗ್ತಾ ಬರ್ತಾ ಹಾಕ್ಸ್ತೀವಿ. ಹೋಗ್ಬೇಕಾದ್ರೆ ಹಾಕ್ಸ್ಕೊಂಡು ಹೋಗಿದ್ವಿ, ಇಲ್ಲೇ ಫುಲ್ ಮಾಡಿದ್ದು. ವಾಪಿಗೆ ಹೋಗಿ ಬರೋಷ್ಟೊತ್ತಿಗೆ ಒಂದು
650-700 ಕಿಲೋಮೀಟ್ರ್ ಆಗೈತೆ. ನೋಡೋಣ ಎಷ್ಟು ಡೀಸೆಲ್ ಹಿಡಿತೈತೋ ಗೊತ್ತಾಗುತ್ತೆ. ಬನ್ನಿ ಫುಲ್ ಆದ್ಮೇಲೆ ಸಿಗೋಣ. 280 ಲೀಟ್ರ್ ಹಾಕಿದ್ರೂ ಫುಲ್ ಆಗಿಲ್ಲ, ಯಾಕಂದರೆ ಫಿಲ್ ಮಾಡಿದ್ದು 280, ಅದ್ರ ಮೇಲೆ ಡೀಸೆಲ್ ಕೊಡಲ್ಲ. ನೋಡೋಣ. ಮೀಟ್ರ್ ಎಲ್ಲಿಗಾನ ಬಂದತ್ತ, ಗಾಡಿ ಆಫ್ ಮಾಡಿಲ್ಲ. ಐತೆ ಮೀಟ್ರ್ ಚೆಕ್ ಮಾಡೋಣ ಗುರು. ಇನ್ನೊಂದು 40 ಲೀಟ್ರ್ ಹಿಡಿಬೋದು ನೋಡಿ. 30-40 ಲೀಟ್ರಿಗೆ ಫುಲ್ ಆಗ್ತತೆ. ನೋಡೋಣ 50 ಲೀಟ್ರ್ ಹಿಡಿಬೋದು ಅಂದ್ಕೊಂಡಿದ್ದೆ. ನೋಡಿ 1500 ಕಿಲೋಮೀಟ್ರ್ ಆಗೈತೆ. ಬಂದ ಇವಾಗ 0 ಮಾಡ್ಬೇಕಿದ್ನ. ಫುಲ್ ಮಾಡಿದ್ಮೇಲೆ ಬನ್ನಿ ಮತ್ತೆ ಹೊಸ್ದಾಗಿ ಫಿಲ್ಡ್ ಮಾಡೋಣ. ಬರ್ತಾನೆ ಅಂಕಲ್ ನೋಡಿ. ಇಲ್ಲೇ ಹೆಸರು ಹಾಕ್ಸ್ತಾ ಇದ್ನಿ. 60 ರೂಪಾಯಿ ಲೀಟ್ರ್ ಅಂತೆ, ಅದಕ್ಕೆ ಒಂದು 30 ಹಾಕ್ಸ್ಬಿಡೋಣ. ಇದು ಚೆನ್ನಾಗಿ ಬರುತ್ತೆ. 305 ಲೀಟ್ರಿಗೆ ಫುಲ್ ಆಯ್ತು. ಇದು ಜಾಸ್ತಿ ಹಿಡಿಬೇಕಾಯ್ತು ನೋಡಿ, ಮುಳ್ಳಿನ ಕೆಳಗೆ ಬಂದಿಲ್ಲ. ಇನ್ನೊಂದು 10-15 ಲೀಟ್ರ್ ಹಿಡಿಯೋದು. ಅದು ಏನು ಮಾಡ್ತೀರಾ, ಒಳಗಡೆ ಡೀಸೆಲ್ಲೇ ಹೋಗಲಿಲ್ಲ, ಹಂಗೆ ಬಂದ್ವಿ. ಗನ್ ಆಫ್ ಆಯಿತು. ಇನ್ನೇನು ಮಾಡ್ತೀರಿ ಹೇಳಿ. ಇಪ್ಪೇಶಿ ಮುಂದೆ ಹೋದ, ಅವನದೇ ಜಾಸ್ತಿ ಹಿಡಿತು. 350 ಲೀಟ್ರ್ ಹಿಡಿದ್ಬಿಡ್ತಾ ಒಂದು. ಅಲ್ಲಿ ಮುಂದೆ ಹೋಗಿದ್ದಾನೆ. ನಾನು ವಿಮಲ್ ತಗೊಂತೀನಿ ಅಂತೇಳಿ, ಅವನಿಗೆ ಗುಟ್ಕ ಇಲ್ಲಾಂದರೆ ನಡೆಯಲ್ಲ ಹಂಗೆ. ಅದಕ್ಕೆ ಹೋಗಿ ಒಂದು 2 ಪ್ಯಾಕೆಟ್ ತಗೊಂತೀನಿ ಅಂತ ಹೋಗ್ಯಾನೆ. ಅವರಿಬ್ಬರು ಅವರೇ ಕಚ್ಚಕತ್ತೆ ಹಿರಿಯರು. ನೋಡೋದು ಇವತ್ತು ತಿಂಬ್ರುಣಿ ದಾಟಿ ಪಂಡ್ರಪುರ್ಗೆ ಹೋಗೋಣ ಅಂತಿದ್ವಿ. ಇಲ್ಲೇ ಟೈಮ್ ಆಗ್ತಲ್ಲ ಏನೋ ನೋಡೋದು. ಅಲ್ಲಿ ಹೋಗಿ ಊಟ ಮಾಡಿದ್ಮೇಲೆ ಯೋಚನೆ ಮಾಡೋದು ಟಿಂಬ್ರುಣಿಗೆ ಎಷ್ಟೊತ್ತಿಗೆ ಮುಟ್ತೀವಂತಂದು. ಬನ್ನಿ ಹೋಗೋಣ ಟಿಂಬ್ರುಣಿ. ಡಿಪ್ಪಕ್ಕೆ ಬಂದು ಗಾಡಿ ಹಾಕಿದ್ದೀವಿ. ಈಗ ಏನಿದ್ರು ಊಟ ಮಾಡೋದು, ತಾಚೆ ಮಾಡೋದು ಅಷ್ಟೇ ಇರೋದು. ಯಾಕೋ ಗಾಡಿ ಓಡ್ಸೋಕ್ಕೆ ಬೇಜಾರು. ಟ್ರಿಪ್ಪಿಗೆ ಒಂದೊಂದು ರಂಕ್ಲ್ ಆಗ್ತಿದ್ದಾವೆ. ನಮ್ಗೆ ಯಾರೋ ಮಾಟ ಮಾಡಿಸಿದಾರೆ ಅನ್ಸುತ್ತೆ ಮೋಸ್ಟ್ಲಿ, ನನಗೂ ನಮ್ಮ ಓನರ್ಗೂ ಸೇರಿಸಿ. ಇವನ್ ಗಾಡಿಗೆ ಏನಾಗ್ತಿಲ್ಲ, ನನ್ನ ಗಾಡಿಗೆ ಪ್ರಾಬ್ಲಮ್ ಆಗ್ತಿರೋದು. ಒಂದು ರೌಂಡ್ ಸೀದಾ ಟೈರಿನ ಬಟನ್ನೇ ಕಿತ್ಕೊಂಡು ಹೋಗ್ಬಿಡೋದು ಗುರು. ಏನಾಯ್ತು ಏನೋ ಒಂದು ಗೊತ್ತಾಗ್ತಿಲ್ಲ. ಕೈ ತೊಳ್ಕೊಂಡು ಊಟ ಮಾಡೋಣ ಬರ್ರಿ. ಇಬ್ಬರು ರೆಡಿ ಅದಾರೆ. ಇಲ್ಲೊಬ್ನು ಬ್ಯಾಟಿಂಗ್ ಮಾಡ್ತಿರೋದು ಇವಾಗ. ಪರೋಟ ಆಮ್ಲೆಟು ನೆಲ್ಲ ಸಾಪಿಡ ತುಂಬಿಟ್ಟು ಅಷ್ಟೇ. ಹಂಗೇಳಿ ಆಚೆ ಮಾಡ್ತಿರೋದೆ ನೋಡಿ. ಪರೋಟ ತಿಂದು ಬಂದ್ವಿ. 4 ತಿಂದ್ವಿ. ತಿಪ್ಪೇಶಿ ಮಾತ್ರ 5 ತಿಂದ. ಮನುಷ್ಯ ದೊಡ್ಡ ಮನುಷ್ಯ ಅಲ್ಲ, ಒಂದು ಜಾಸ್ತಿ ತಿನ್ಬೇಕು ಅವನು. ಅನ್ನೈತೇನಾ ಇಷ್ಟೊತ್ತಿನಾಗ ಏನು ಮಾಡ್ತೀರಾ, ಇದ್ರೆ ಉಂಡ್ರಿ. ಬೆಳಗ್ಗೆ ಕಳ್ಸೋಗ್ತದೆ, ಈಟಿಗಿರಲ್ಲ. ಬೇಡ ನಮಗೆ. ನಾವು ಪರೋಟ ತಿಂದು ನಮ್ಗೆ ಹೊಟ್ಟೆ ತುಂಬೈತೆ. 3 ತಿಂತಿದ್ವಿ, 4 ತಿಂದಿವಿ. ಇವಾಗ ಇನ್ನೇನು ತಾಚೆ ಮಾಡ್ತಿರೋದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ಬಾಯ್ ಬಾಯ್, ಟಾಟಾ, ಗುಡ್ ನೈಟ್.